ನಮ್ಮ ಆಲೋಚನೆಗಳು ನಮ್ಮ ವಾಸ್ತವವನ್ನ ರೂಪಿಸಬಹುದಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಆಕರ್ಷಣೆಯ ನಿಯಮ ಅನ್ನೋ ಒಂದು ತುಂಬಾನೇ ಶಕ್ತಿಯುತವಾದ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದನ್ನ ಕಾರ್ಯರೂಪಕ್ಕೆ ತರೋಕೆ ಬಳಸೋ ಒಂದು ಸರಳ 3 ಹಂತದ ಸೃಜನಾತ್ಮಕ ಪ್ರಕ್ರಿಯೆ ಏನು ಅಂತ ಒಟ್ಟಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ಮೂಲಭೂತ ಆಲೋಚನೆಯಿಂದಾನೇ ಶುರು ಮಾಡೋಣ. ಯಾಕಂದ್ರೆ ಇದೇ ಈ ಸಂಪೂರ್ಣ ಪರಿಕಲ್ಪನೆಯ ಅಡಿಪಾಯ. ಅದೇನಂದ್ರೆ, ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವವನ್ನ ರೂಪಿಸ್ತವೆ. ನಾವು ಸಕಾರಾತ್ಮಕವಾಗಿರ್ಲಿ ಅಥವಾ ನಕಾರಾತ್ಮಕವಾಗಿರ್ಲಿ, ಯಾವುದ್ರ ಮೇಲೆ ಹೆಚ್ಚು ಗಮನ ಕೊಡ್ತೀವೋ ಅದನ್ನೇ ನಮ್ಮ ಜೀವನಕ್ಕೆ ಆಕರ್ಷಿಸ್ತೀವಿ. ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಇದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಇದನ್ನ ಗುರುತ್ವಾಕರ್ಷಣೆಯ ನಿಯಮದ ಥರ ಯೋಚನೆ ಮಾಡಿ ನೋಡಿ. ಅದು ಒಳ್ಳೆಯದು ಕೆಟ್ಟದು ಅಂತ ತೀರ್ಪು ಕೊಡಲ್ಲ ಅಲ್ವಾ? ಅದು ಸುಮ್ಮನೆ ತನ್ನ ಕೆಲಸ ಮಾಡುತ್ತೆ. ಅದೇ ರೀತಿ ಆಕರ್ಷಣೆಯ ನಿಯಮ ಕೂಡ ನಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯೆ ನೀಡುತ್ತೆ ಅಷ್ಟೆ. ನಾವು ಏನನ್ನ ಹೊರಗೆ ಕಳಿಸ್ತೀವೋ ಅದನ್ನೇ ಅದು ನಮಗೆ ವಾಪಸ್ ಕೊಡುತ್ತೆ. ಈ ಪರಿಕಲ್ಪನೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ವಿಶ್ವವನ್ನ ಒಂದು ಬ್ರಹ್ಮಾಂಡದ ಜೀನಿ ಅಂತ ಕಲ್ಪಿಸ್ಕೊಳ್ಳಿ. ದೀಪದಿಂದ ಹೊರಗೆ ಬಂದು ನಮ್ಮ ಪ್ರತಿಯೊಂದು ಆಜ್ಞೆಯನ್ನ ಪಾಲಿಸೋಕೆ ರೆಡಿ ಇರೋ ಜೀನಿ ಥರ. ಈ ಜೀನಿ ಇದೆಯಲ್ಲ, ಇದು ನಮ್ಮ ಆಲೋಚನೆಗಳನ್ನ ಪ್ರಶ್ನೆ ಮಾಡಲ್ಲ. ಅದು ನಿಮಗೆ ನಿಜವಾಗ್ಲೂ ಇದು ಬೇಕಾ ಅಂತ ಕೇಳೋಕೋಗಲ್ಲ. ಅದರ ಒಂದೇ ಒಂದು ಉತ್ತರ, ನಿಮ್ಮ ಆಸೆ ನನ್ನ ಆಜ್ಞೆ. ಇದರ ಅರ್ಥ, ನಾವು ನಮ್ಮ ಆಲೋಚನೆಗಳ ಬಗ್ಗೆ ಎಷ್ಟು ಜಾಗರೂಕರಾಗಿರ್ಬೇಕು ಅಲ್ವಾ? ಯಾಕಂದ್ರೆ ಜೀನಿ ಎಲ್ಲವನ್ನೂ ಕೇಳ್ತಾ ಇರುತ್ತೆ. ಹಾಗಾದ್ರೆ ಈ ಬ್ರಹ್ಮಾಂಡದ ಜೀನಿನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಡೋದು ಹೇಗೆ? ಅದೃಷ್ಟವಶಾತ್ ಅದಕ್ಕೊಂದು ದಾರಿ ಇದೆ. ಅದನ್ನೇ ಸೃಜನಾತ್ಮಕ ಪ್ರಕ್ರಿಯೆ ಅಂತ ಕರೆಯೋದು. ಇದರಲ್ಲಿರೋದು ಕೇವಲ 3 ಸಿಂಪಲ್ ಸ್ಟೆಪ್ಸ್. ಈ 3 ಹಂತಗಳು, ಕೇಳೋದು, ನಂಬೋದು ಮತ್ತು ಪಡ್ಕೊಳ್ಳೋದು, ಒಂದು ಯೋಚನೆಯನ್ನ ನಿಜವಾಗಿಸೋ ಜರ್ನಿ ಇದ್ದಾಗೆ. ಪ್ರತಿಯೊಂದು ಹಂತವೂ ಕೂಡ ತುಂಬಾನೇ ಮುಖ್ಯ. ಸರಿ, ಮೊದಲನೇ ಹಂತದಿಂದ ಶುರು ಮಾಡೋಣ. ಕೇಳೋದು. ಮೊದಲನೇ ಹಂತದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಕ್ಲಾರಿಟಿ. ನನಗೆ ಜಾಸ್ತಿ ದುಡ್ಡು ಬೇಕು ಅಂತ ಹೇಳಿದ್ರೆ ಸಾಕಾಗಲ್ಲ. ಅದರ ಬದಲು ನಾನು ಈ ವರ್ಷದ ಕೊನೆಗೆ ಇಂತಿಷ್ಟು ಹಣವನ್ನ ಗಳಿಸ್ತೀನಿ ಅಂತ ಸ್ಪಷ್ಟವಾಗಿ ಹೇಳೋದು ತುಂಬಾ ಪವರ್ಫುಲ್. ವಿಶ್ವಕ್ಕೆ ಒಂದು ಕ್ಲಿಯರ್ ಆದ ಕಮಾಂಡ್ ಕೊಡೋದು ತುಂಬಾನೇ ಮುಖ್ಯ. ಎರಡನೇ ಹಂತ ಇದೆಯಲ್ಲ, ಇದು ಸ್ವಲ್ಪ ಕಷ್ಟ ಅನ್ಸ್ಬೋದು. ನಂಬೋದು, ನಾವು ಏನನ್ನಾದ್ರೂ ಕೇಳಿದ ಮೇಲೆ ಅದು ಹೇಗಾಗತ್ತೆ ಅನ್ನೋ ಚಿಂತೆ ಬಿಟ್ಬಿಡ್ಬೇಕು. ಅದು ವಿಶ್ವದ ಕೆಲ್ಸ. ನಮ್ಮ ಕೆಲ್ಸ ಏನಂದ್ರೆ, ಅದು ಈಗಾಗ್ಲೇ ನಮ್ಮ ದಾರಿಯಲ್ಲಿದೆ ಅನ್ನೋ ಅಚಲವಾದ ನಂಬಿಕೆಯನ್ನ ಇಟ್ಕೊಳ್ಳೋದು. ಮತ್ತೆ ಈಗ ಕೊನೆ ಹಂತಕ್ಕೆ ಬರೋಣ. ಇದು ತುಂಬಾನೇ ಖುಷಿ ಕೊಡುವ ಭಾಗ ಕೂಡ. ಸ್ವೀಕರಿಸೋದು ಅಂದ್ರೆ ಆಸೆ ಈಗಾಗ್ಲೇ ಈಡೇರಿ ಬಿಟ್ಟಿದೆ ಅನ್ನೋ ಫೀಲಿಂಗ್ನಲ್ಲಿ ಇರೋದು. ಆ ಸಂತೋಷ, ಆ ಕೃತಜ್ಞತೆ, ಆ ಭಾವನೆಗಳೇ ನಿಮ್ಮ ಆಸೆಯನ್ನ ನಿಮ್ಮ ಕಡೆಗೆ ಸೆಳೆಯೋ ಮ್ಯಾಗ್ನೆಟ್. ಈ 3 ಸ್ಟೆಪ್ಸ್ ತಿಳ್ಕೊಳ್ಳೋದು ಒಂದು ಕಡೆ ಆದ್ರೆ, ನಿಜವಾದ ಮ್ಯಾಜಿಕ್ ಶುರುವಾಗೋದು ಅದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಾಗ. ಹಾಗಾದ್ರೆ ಇದನ್ನ ಒಂದು ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಒಂದು ಸರಳವಾದ ದಿನಚರಿಯನ್ನ ನೋಡೋಣ ಬನ್ನಿ. ಈ ದಿನಚರಿಯ ಮುಖ್ಯ ಭಾಗನೇ ವಿಷುವಲೈಸೇಷನ್. ಅಂದ್ರೆ ಪ್ರತಿದಿನ 1-2 ನಿಮಿಷ ನಮ್ಮ ಆಸೆ ಈಗಾಗಲೇ ಪೂರ್ತಿಯಾಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು. ಆ ಹೊಸ ಮನೆಯ ಕೀಲಿ ಕೈಯಲ್ಲಿದೆ, ಆ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್. ಇದು ಬರೀ ಹಗ್ಲುಗನ್ಸಲ್ಲ, ಬದಲಾಗಿ ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡೋ ಥರ. ಇದರ ಹಿಂದಿರೋ ಸೈನ್ಸ್ ಇದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯಕರ. ಇಲ್ಲಿ ಒಂದು ಅದ್ಭುತವಾದ ವಿಷಯ ಇದೆ ನೋಡಿ. ನಮ್ಮ ಮೆದುಳಿಗೆ ನಿಜವಾದ ಅನುಭವಕ್ಕೂ ಸ್ಪಷ್ಟವಾಗಿ ಕಲ್ಪಿಸ್ಕೊಂಡ ಅನುಭವಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಒಲಿಂಪಿಕ್ ಅಥ್ಲೀಟ್ಗಳು ತಮ್ಮ ಪ್ರದರ್ಶನವನ್ನ ಮನಸ್ಸಲ್ಲೇ ಪ್ರಾಕ್ಟೀಸ್ ಮಾಡಿದಾಗ ಅವರ ಮೆದುಳು ಅವರು ನಿಜವಾಗ್ಲೂ ಅಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಅನ್ನೋ ಹಾಗೆ ಅದೇ ಸ್ನಾಯುಗಳಿಗೆ ಸಿಗ್ನಲ್ ಕಳಿಸುತ್ತೆ. ವಿಜುವಲೈಸೇಷನ್ ಅಷ್ಟೊಂದು ಪವರ್ಫುಲ್. ನಮ್ಮ ಈ ವಿಜುವಲೈಸೇಷನ್ ಪ್ರಾಕ್ಟೀಸನ್ನ ಇನ್ನಷ್ಟು ಪವರ್ಫುಲ್ ಮಾಡೋಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ದಿನವಿಡೀ ನಮ್ಮ ಗಮನವನ್ನ ಕೃತಜ್ಞತೆಯ ಮೇಲೆ ಇಡೋಕೆ ಸಹಾಯ ಮಾಡುವ ಒಂದು ಭೌತಿಕ ವಸ್ತುವನ್ನ ಬಳಸೋದು. ಇದಕ್ಕೆ ಬೇಕಾಗಿರೋದು ಜೇಬಲ್ಲಿಟ್ಕೊಳ್ಳಕ್ಕಾಗುವಂಥ ಒಂದು ಚಿಕ್ಕ ನುಣುಪಾದ ಕಲ್ಲಷ್ಟೇ. ಇದರ ಉದ್ದೇಶ ತುಂಬಾನೇ ಸಿಂಪಲ್. ನಮ್ಮ ಕೃತಜ್ಞತೆಯ ಯೋಚನೆಗಳನ್ನ ಒಂದು ಫಿಸಿಕಲ್ ವಸ್ತುವಿಗೆ ಕನೆಕ್ಟ್ ಮಾಡೋದು. ಇದು ನಮ್ಮ ಗಮನವನ್ನ ವಾಪಸ್ ತರೋಕೆ ಒಂದು ನೆನಪಿನ ಸಾಧನ. ಈ ಅಭ್ಯಾಸದ ಅಂದ ಇರೋದೇ ಅದರ ಸರಳತೆಯಲ್ಲಿ. ಪ್ರತಿ ಸಲ ಆ ಕಲ್ಲನ್ನ ಮುಟ್ಟಿದಾಗ ನಾವು ಯಾವುದಕ್ಕಾದ್ರೂ ಒಂದು ವಿಷಯಕ್ಕೆ ಕೃತಜ್ಞರಾಗಿದ್ದೀವಿ ಅಂತ ನೆನ್ಪು ಮಾಡ್ಕೊಳ್ಳೋದು. ಇದು ನಮ್ಮ ಮೈಂಡ್ಸೆಟ್ ಅನ್ನ ಕೊರತೆಯಿಂದ ಸಮೃದ್ಧಿಗೆ ತಕ್ಷಣಕ್ಕೆ ಶಿಫ್ಟ್ ಮಾಡುತ್ತೆ. ಮತ್ತು ನಾವು ಸಮೃದ್ಧಿಯನ್ನು ಅನುಭವಿಸಿದಾಗ ನಾವು ಇನ್ನಷ್ಟು ಸಮೃದ್ಧಿಯನ್ನು ಆಕರ್ಷಿಸ್ತೀವಿ. ಒಂದು ವಿಷಯ ನೆನಪಲ್ಲಿರಲಿ, ಕೃತಜ್ಞತೆಯೇ ಸಮೃದ್ಧಿಯನ್ನು ಆಕರ್ಷಿಸೋ ಅಲ್ಟಿಮೇಟ್ ಪವರ್. ನಮ್ಮ ಜೀವನದಲ್ಲಿ ಈಗಾಗಲೇ ಇರೋ ಒಳ್ಳೆ ವಿಷಯಗಳನ್ನು ಗುರುತಿಸಿದಾಗ ನಾವು ಯೂನಿವರ್ಸ್ಗೆ ಒಂದು ಕ್ಲಿಯರ್ ಸಿಗ್ನಲ್ ಕಳಿಸ್ತೀವಿ, ಇನ್ನೂ ಹೆಚ್ಚು ಒಳ್ಳೆಯದನ್ನು ಕಳಿಸು ಅಂತ. ಕೊನೆಗೆ ಈ ಇಡೀ ಪ್ರಕ್ರಿಯೆ ನಮಗೆ ಒಂದೇ ಒಂದು ವಿಷಯವನ್ನ ನೆನಪಿಸುತ್ತೆ. ನಮ್ಮ ಜೀವನದ ಕಥೆ ಬರೆಯೋ ಲೇಖಕರು ನಾವೇ.
ಲೇಖನಿ ನಮ್ ಕೈಯಲ್ಲಿದೆ. ಹಾಗಾದ್ರೆ ನಮ್ಮ ಮುಂದಿನ ಯೋಚನೆಯೊಂದಿಗೆ ಯಾವ ಕಥೆಯನ್ನ ಬರೆಯೋಕ್ ಶುರು ಮಾಡ್ತೀವಿ?